ಕೊಡ್ತಾರ. ಸರಿ, ಅವಾಗ ಬಾಡಿಗೆ ಸೈಕಲ್ 4-5 ಹುಡುಗರು ಸೇರಿ ಒಂದು ಸೈಕಲ್ ತೊಗೊಂಡ್ರು. ಒಬ್ಬೊಬ್ರು ಪಾಳೆ ಇರುತ್ತೆ ಅದ. ಅವ ಸೈಕಲ್ ತೊಗೊಂಡು ಮಧ್ಯಾಹ್ನ ಒಳ್ಳೆ ಫ್ರೆಶ್ ಇತ್ತು, ಚೆನ್ನಾಗಿತ್ತು. ಆ ಸೈಕಲ್ ಹೊಡೆದು ಏನು ಮಾಡಿದ, ಒಂದು ಹ್ಯಾಂಡ್ಲ್ ಮುರಿದ್ಬಿಟ್ಟ. ಇನ್ನೊಬ್ಬ ಮಸ್ಕೊಂಡೆ ಕೂತ್ಕೊಂಡಿದ್ದವ, ಹ್ಯಾಂಡ್ಲ್ ಮುರಿದ್ರೆ ಏನಂತ, ಒಂದು ಹ್ಯಾಂಡ್ಲ್ ಮುರಿದೈತಿ, ಇನ್ನೂ ಐತಿ ಪೆಡ್ಲದು ಎಲ್ಲ ಗಾಲಿ ಚೆನ್ನಾಗೈತಿ ಅಂತೇಳಿ ಎಳ್ನೇದವನು ಕೂಡ ಸೈಕಲ್ ಚೆನ್ನಾಗಿ ಹೊಡೆದ. ಅವೇನೋ ಒಂದು ಪೆಡ್ಲ್ ಮುರಿದ, ಒಂದು ಪೆಡ್ಲ್ ಹೋದ್ರೆ ಅಂತ ಇನ್ನೂ ಅದವನು ತಿಳ್ಕೊಂಡು ನಾವು 3ನೇದವನು ಹೊಡೆದ ಗಾಡಿ ಪಂಚರ್ ಮಾಡಿ 4ನೇದವನ ಕೈಯಾಗ ಕೊಟ್ಟು ಹೋಗ್ಬಿಟ್ಟ. 4ನೇದವನು ಪಂಚರ್ ಆದ ಗಾಡಿ ಹೊಡಿಬೇಕು, ಹ್ಯಾಂಡ್ ಮುರಿದೈತಿ, ಬಾಡಿಗೆ ತಂದಿದ್ದದು, ಅವ್ನಿಗೆ ಹೋಗಿ ಮುಟ್ಟಿಸ್ಬೇಕಲ್ಲ, ಅವನ ಜವಾಬ್ದಾರಿ ಆಗ್ತದ. ಆ ಪರಿಸ್ಥಿತಿ ನಮ್ಗಾಗೈತಿ ಈಗ. ಮೊದಲೇ ಸಭೆಯದೊಳಗೆ ಅಂದ್ರೆ ಒಳ್ಳೆ ಸೈಕಲ್ ಭಾಳ ಪವರ್ಫುಲ್ ಇತ್ತು, ಭಾಳ ಜನ ಮಾತನಾಡಿದ್ರು, 4 ಜನ ಎದ್ದು ಹೋದ್ರು, ಒಂದು ಹ್ಯಾಂಡ್ ಮುರಿದಂಗೆ ಆಗ್ತದು. ಆಮೇಲೆ ಮತ್ತೊಬ್ರು ಮಾತನಾಡಿದ್ರು, ಇನ್ನೊಂದು ಪ್ಯಾಡ್ಲ್ ಮುರಿದಂಗೆ ಆಗ್ತದು, ಹೋದ್ರು. ಕೊನೆಗೆಲ್ಲ ಏನಾಗೈತಿ, ಈ ಸಭೆ ಅನ್ನೋದು ಪಂಚರಿಯಾಗಿ ನನ್ನ ಕೈ ಕೊಟ್ಟಿದ್ದಾರೆ. ಇದನ್ನ ಮಾಲೀಕರಾಗಿರುವಂತ ಸಣ್ಣ ಅಜ್ಜಯ್ಯರಿಗೆ ನಾವು ಒಪ್ಪಿಸ್ಬೇಕಾಗಿತ್ತು ಇದನ್ನೆಲ್ಲ. ಇರಲಿ, ನಿಜಕ್ಕೂ ಕೂಡ ಮೊದಲೇ ಏನಂತ ಹೇಳ್ತಾರಲ್ಲ, ಮನೆಗೆ ಮೊದಲೇ ಮಗವಾಗಿ ಹುಟ್ಟಬಾರ್ದಂತ, ಮದುವೆ ಒಳಗೆ ಕೊನೆ ಪಂಕ್ತಿಗೆ ಕುಂದಿರಬಾರ್ದಂತ. ಊಟಕ್ಕೆ ಕುಂದಿರುವಾಗ ಕೊನೆ ಪಂಕ್ತಿಗೆ ಏನಿರುವುದಿಲ್ಲ, ಎಲ್ಲ ಫ್ರೆಶ್ ಆಗಿರ್ತದೆ, ಜಿಲೇಬಿ, ಜಹಾಂಗೀರು, ಸಾರು ಗೀರು ನೀಡ್ಬಿಟ್ಟಿರ್ತಾರ. ಕೊನೆಗೆ ಸಾರಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ನೀರು ಹಾಕಿ ಅದು ಬರ್ತೈತೆ, ಅದು ಕೊನೆ ಪಂಕ್ತಿಗೆ. ಆದ್ರೆ ಒಂದು ಮಾತು ಏನಂದ್ರೆ, ಕೊನೆ ಪಂಕ್ತಿ ಆದ್ರೂ ಕೂಡ ನೀಡೋರು ನಮ್ಮವರೇ ಇದ್ರೆ ಯಾವ ಪಂಕ್ತಿ ಆದ್ರೆ ಏನ್ರಿ, ನೀಡೋರು ನಮ್ಮರೇ ಇರ್ಬೇಕು, ಕೇಳೋರು ನಮ್ಮರೇ ಇದೀರಿ. ಅದಕ್ಕೆ ನಮಗೂ ಕೂಡ ಕೊನೆ ಪಂಕ್ತಿ ಆದ್ರೂ ಕೂಡ ಆನಂದ ಐತೆ ಅಂತ ತಿಳ್ಕೊಂಡು ನಿಮಗೊಂದೆರಡು ಮಾತುಗಳನ್ನ ಹೇಳಿ ಬಯಸ್ತಾ ಇದ್ದೇವೆ. ನಿಜಕ್ಕೂ ಕೂಡ ಇದೇನಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅದನ್ನ ಅಜ್ಜಯ್ಯನವರು ಬಹಳಷ್ಟು ಹೇಳ್ತಾ ಇದ್ದಾರೆ. ಬಸವಣ್ಣನವರು ಏನ್ ಮಾಡಿದ್ದಾರೆ ಅಂದ್ರೆ, ಶೋಷಿತರನ್ನ, ಬಿದ್ದವರನ್ನ, ಬೀಳುತ್ತಿರುವವರನ್ನ ಎತ್ತಿ ಅಪ್ಪಿಕೊಂಡು ಅವ್ರಿಗೊಂದು ಶಕ್ತಿ ಕೊಟ್ಟವರು ಬಸವಣ್ಣನವರೇ. ಅದಕ್ಕಿಂತ ಪೂರ್ವದೆಲ್ಲ ಮಡಿವಂತ ಸಮಾಜ ಇತ್ತು. ಆ ಮಡಿವಂತ ಸಮಾಜದೊಳಗೆ ಕೆಳಗಿನವರು ಕೆಳಗೆ, ಮೇಲವ್ರ ಮೇಲೆ ಇದ್ದರು. ಆದ್ರೆ ಈ ಸಮಾಜದ ನಾಡಿಯನ್ನ ಪರೀಕ್ಷೆ ಮಾಡತಕ್ಕಂಥ ಬಸವಣ್ಣನವರು ಉಚ್ಚ ಕುಲದಲ್ಲಿ ಹುಟ್ಟಿದ್ರು ಕೂಡ ನೀಚರನ್ನ, ಮನುಷ್ಯರನ್ನೇ ಬಹಳಷ್ಟು ಪಶು ಪಕ್ಷಿಗಿಂತ ಕೀಳಾಗಿ ಕಾಣ್ತಾರಂತೇಳಿ ಎಲ್ಲರನ್ನ ಅಪ್ಪಗೊಂಡು ಅವ್ರಿಗೊಂದು ಶಕ್ತಿ ಕೊಟ್ಟಿದ್ದು ಬಸವಣ್ಣನವರು. ಹಡಪದ ಅಪ್ಪಣ್ಣ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಒಬ್ರೆ ಇಬ್ರೆ ಸಾಕಷ್ಟು ಜನರಿಗೆಲ್ಲ ಒಂದು ಶಕ್ತಿಯನ್ನು ಕೊಟ್ಟವರು ಬಸವಣ್ಣವರು. ಆ ತತ್ವದ ಅಡಿಯಲ್ಲಿ ನಡೀತಕ್ಕಂಥವು ನಮ್ಮ ಮಠಗಳು. ಯಾಕಂತಂದ್ರೆ ಎಲ್ಲರನ್ನೂ ಅಪ್ಪಗೊಂಡು ಈಗ ಇತ್ತಿತ್ತಲಾಗಿ ಏನಾಗಿಬಿಟ್ಟಿದ್ದೇವೆ, ಬಸವಣ್ಣರ ತತ್ವಕ್ಕೆ ವಿರುದ್ಧವಾಗಿ ಜಾತಿಗೆ ಒಂದೊಂದು ಗುರುಗಳಾಗ್ಯಾರ. ಗುರು ಅನ್ನೋ ಶಬ್ದನೇ ಅದು ಬೆಳಕು. ಈಗೇನು ಬೆಳಕಂತೀರಲ್ಲ, ಪ್ರಣತಿಯಲ್ಲಿ ಲೈಟ್ ಇವೆಲ್ಲ ಬೆಳಕೇನಿದೆಲ್ಲ ಅದು ಗುರು. ಯಾಕಂದ್ರೆ ಗುರು ಅಂದ್ರೆ ಇನ್ನೊಂದು ಏನಂತಂದ್ರೆ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಈ ದಿನಮಣಿ ಯಾರು, ಮೂಡಣದಿಂದ ಮೂಡಿ ಬರ್ತಕ್ಕಂಥವ್ರು ಯಾರು, ಸೂರ್ಯ. ಸೂರ್ಯನಿಗೆ ಕೂಡ ಜಾತಿ, ಮತ, ಪಂಥ, ವರ್ಗ, ವರ್ಣ ಇಲ್ಲದೆ ಇಡೀ ಸಮಸ್ತ ಬೆಳಗಿಂದ ತನ್ನ ಕಿರಣವನ್ನ ಎಲ್ಲರ ಮೇಲೇನೂ ಕೊಟ್ಕೊತ ಬರ್ತಾನೆ. ಬೆಳಕನ್ನು ಸಮಾನತೆಯನ್ನು ಹಂಚುತ್ತಾನೆ. ಇದು ತಿಪ್ಪಿ ಕೊಡಬಾರ್ದು, ಅರಮನೆ ಕೊಡಬೇಕು, ಆಮೇಲೆ ಗುಡಿಸಲಿಕ್ಕೆ ಇಲ್ಲ ಅಂತೇನು ಭಾವನೆ ಇದೇನು? ಏನೂ ಇಲ್ಲ. ಸೂರ್ಯನ ಕಿರಣಗಳನ್ನ, ಬೆಳಕನ್ನು ಎಲ್ಲ ಸಮಕ್ಕೂ ಕೊಟ್ಟು ಹಾಗೇನೆ ನಿಜಕ್ಕೂ ಕೂಡ ಸ್ವಾಮಿಗಳಾಗಿರ್ತಕ್ಕಂಥವ್ರು, ಒಂದು ಗುರುಗಳಾಗಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಅಪ್ಪಗೊಳ್ತಕ್ಕಂಥ, ಎಲ್ಲರಿಗೂ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಗುಣ ಆ ಗುರುಗಳಲ್ಲಿ ಇರಬೇಕು. ಆದ್ರೆ ಈಗೆಲ್ಲ ಏನಾಗಿಬಿಟ್ಟಿದ್ದೇವೆ, ಜಾತಿಗೆ ಒಂದೊಂದು ಸ್ವಾಮಿಗಳಾಗಿ ಮತ್ತೊಂದಿಷ್ಟು ಜಾತ್ಯಾತೀತ ಅಂತ ಹೇಳ್ತಕ್ಕಂಥ ನಾವೇ ಜಾತಿಯನ್ನ ವಿಂಗಡಿಸಿ ಮಾಡ್ತೇವೆ. ರಾಜಕಾರಣಿಗಳು ಮಾಡ್ತಿರ್ತವು, ಅದನ್ನ ನಾವು ಸ್ವಾಮಿಗಳು ಮಾಡಿದ್ರೆ ಮತ್ತೆ ಅವ್ರಿಗೆ ನಮಗೇನು ಡಿಫ್ರೆನ್ಸ್ ಆತಂತ. ಅದಕ್ಕೆ ದೀಪವನ್ನ ಬೆಳಗಿಸ್ತಿರ್ತಾರೆ ನೋಡ್ರಿ ನೀವು. ದೀಪ ಬೆಳಗುವಾಗ ನೀವ ಹಚ್ಚ್ರಿ ಅಂತ ಹೇಳ್ತಿರ್ತಾರೆ. ನಾವು ನಮ್ಮ ಕೈಯಾಗ ಕೊಡ್ತಾರೆ, ನಮ್ಗೆ ಹಚ್ಚ ಕೊಡ್ತಾರ. ಇಲ್ಲ ನೀವ ಹಚ್ಚ್ರಿ ಅಂತ ರಾಜಕಾರಣಿ ಹಚ್ಚಿದೇವ ಅಂದ್ರೆ ಹಚ್ಚದಂತ ನಿಂಗೆ ಬೆಂಕಿ ಹಚ್ಕೊಂತ ಹೋಗ್ರಿ ನೀವು ಅಂತ, ಜಾತಿಗೆ ಹಚ್ಕೊಂತ ಹೋಗ್ರಿ ಅಂತ ನಾವು ಹಚ್ಚೋದಿಲ್ಲ, ಅವ್ರ ಕೈಗೆ ಕೊಟ್ಟಿರ್ತೇವೆ, ಅವ ಹಚ್ಚುತ್ತವು. ಅದಕ್ಕೆ ಈ ರೀತಿಯಾಗಿ ನಾವೆಲ್ಲ ವಿಂಗಡಣೆ ಆಗೋದಕ್ಕಿಂತ ಮನುಷ್ಯರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಗುಣ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ನಿಮಗೆಲ್ಲ ತಿಳಿಸೋದ್ರ ಜೊತೆಗೆ ದೀಪ ಅದನ್ನ ಹೇಳುತ್ತೆ. ಪೂಜ್ಯರು ಅದನ್ನ ಹೇಳಿದರು. ಅಲ್ಲಿ ಏನಿದೆ, ಪ್ರಣತೆ ಮಣ್ಣು ಅದು ಕುಂಬಾರಂದು, ಆಮೇಲೆ ಬತ್ತಿ ರೈತಂದು, ಹತ್ತಿ ಎಣ್ಣೆ ಗಾಣಿಗಾರೆ ಒಂದು, ಅದು ಮತ್ತೆ ಬೀಜ ಎಲ್ಲ ಸೂರ್ಯಕಾಂತಿ ಇರ್ಬೋದು, ಶೇಂಗಾ ಅದೊಂದು ಜಾತಿ ಬೇರೆನೆ. ಆಮೇಲೆ ಬತ್ತಿ ಜಾತಿನೇ ಬೇರೆನೆ, ಮಣ್ಣಿನ ಜಾತಿನೇ ಬೇರೆನೆ. ಆದ್ರೆ ಒಂದು ಹಂಗ ಇಟ್ಟರೆ ಆಗೋದಿಲ್ಲ, ಅದು ಕಡ್ಡಿ ಪೆಟ್ಟಿಗೆಯಿಂದ ಕೆರೆದಾಗ ಮಾತ್ರ ಸಾಧ್ಯ ಐತಿ.
ಅದಕ್ಕೆ ಇಲ್ಲೆಲ್ಲ ಈ ಸೇರಿ ಬೆಳಕನ್ನು ಕೊಡ್ತಕ್ಕಂಥವು ಹೆಂಗ ನಮಗೆ ಸಿಗ್ನಲ್ ಆಗ್ಬೇಕದು, ಅದು ನಮಗೆ ದಾರಿ ದೀಪ ಆಗ್ಬೇಕು, ಗೊತ್ತಾಗ್ಬೇಕು. ಆದ್ರೆ ಎಲ್ಲಾ ಸಮಾಜವೂ ಕೂಡ ಎಲ್ಲಾ ಜಾತಿ ಮತ ಪಂಥದಿಂದ ನಾವು ಬೆಳಗಬೇಕು ಅಂತಕ್ಕಂಥದ್ದನ್ನ ದೀಪೋತ್ಸವ ತೋರಿಸ್ತೈತಿ. ಆದ್ರೆ ನೀವೇನ್ ಮಾಡ್ತೀರಿ, ಪ್ರಣತಿ ಒಳಗೆ ಎಣ್ಣೆ ಬತ್ತಿ ಹಾಕಿ ಬೇಕಾದಷ್ಟು ಅದು ಹರಿದು ಹೋಗಂಗ ಹಾಕ್ತೀರಿ, ಅಲ್ಲಿ ದೀಪ ಹಚ್ಚುತ್ತೀರಿ, ಒಳಗೆ ನಿಮ್ಮ ಹೃದಯದಲ್ಲಿ ದೀಪ ಇಲ್ಲೇ ಇದೆ, ಬರೀ ಕತ್ತಲೆ. ಅಂದ್ರೆ ಅಜ್ಞಾನ, ಮೌಢ್ಯತೆ, ದ್ವೇಷ, ಅಸೂಯೆ, ಮತ್ಸರ ಇವೇ ಕತ್ತಲು. ಕತ್ತಲು ಅಂತಂದ್ರೆ ಬೇರೆ ಇಲ್ಲ, ನೀವೆಲ್ಲ ತಿಳ್ಕೊಂಡ ಹಾಗೆ. ಜ್ಞಾನ ಅಂದ್ರೆ ಬೆಳಕು, ಅರಿವು, ಆಚಾರ ಇವೆಲ್ಲ ಏನಂದ್ರೆ ಬೆಳಕಿದ್ದಂಗ. ಕತ್ತಲೆ, ದ್ವೇಷ, ಅಸೂಯೆಗಳು. ಇವತ್ತು ಬಹಳಷ್ಟು ಜನ ನೀವೆಲ್ಲ ಏನು ಹೇಳ್ತೀರಿ, ಶುಗರು, ಬಿ ಪಿ, ಆಲ್ಸರ್, ಕ್ಯಾನ್ಸರ್ ಅಂತ ರೋಗಗಳು ಹೇಳ್ತೀರಿ. ಅವು ಎಲ್ಲಿ ಹೊರಗಿನವು? ಅವು ಇಲ್ಲ, ನಮ್ಮೊಳಗೆ ಇರ್ತಕ್ಕಂಥ. ಮತ್ತೆ ಹೆಂಗ್ ಹುಟ್ಟಿದ್ವು ಅವು ಅಂತಂದ್ರ, ನಿನ್ನೊಳಗಿರ್ತಕ್ಕಂಥ ಅಹಂಕಾರ, ದ್ವೇಷ, ಅಸೂಯೆ, ಮತ್ಸರ, ಮನುಷ್ಯನ ಕುದಿತನು, ಮತ್ಸರದ ಕುದಿತನಲ್ಲ, ಅದು ಒಂದು ರೋಗ. ಅದಕ್ಕೆ ಈ ಎಲ್ಲ ರೋಗಗಳಿಗೆ ಏನಂದ್ರ 10 ದವಾ 1 ಹವಾ. 100 ದವಾಖಾನೆಗಳು ಅಡ್ಡಾಡಿದರೆ ನಿಮ್ಮ ರೋಗಗಳು ಹೋಗುವುದಿಲ್ಲ. ಇಂಥ ಪವಿತ್ರವಾಗಿರ್ತಕ್ಕಂಥ ಮಹಾತ್ಮರ ಉಪದೇಶ ಇಂಥ ಸಂದರ್ಭದೊಳಗೆ ಸೇವಾ ಮಾಡಿದ್ರೆ ಮಾತ್ರ ನಿಮ್ಮ ರೋಗ ಹೋಗುತ್ತೆ. ಅದಕ್ಕೆ ಹಾತ್ ಮೇ ಕಾಮ್, ದಿಲ್ ಮೇ ಪ್ರೇಮ್. ಹೃದಯದಲ್ಲಿ ಹೃದಯಪೂರ್ವಕವಾಗಿ ಪ್ರೀತಿ, ಆನಂದ ಇರಬೇಕು. ಕೈಗೆ ಕೆಲಸ ಇರಬೇಕು, ಕಾಯಕ ಮಾಡಲೇಬೇಕು. ಸೋಮಾರಿಗಳಿಗೆ ರೋಗ ಸೇರ್ತೈತಿ, ನೋಡಿದ್ರೆ. ಅದಕ್ಕೆ ಆ ರೀತಿಯಾಗಿ ಕೊಡ್ತಕ್ಕಂಥದ್ದು ಇವತ್ತು ಸಮಾಜದೊಳಗೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜಾಸ್ತಿ ಮಾತಾಡಂಗಿಲ್ಲ, ಯಾಕಂತಂದ್ರೆ ನಮ್ಗೆ ನುಡಿ ನಮನ ಅಂತಾರ, ಗುರುಗಳದ ನುಡಿ ನಮನ ಜಾಸ್ತಿ ಅದರ ನೀಲಗುಂದಕ್ಕೆ ನಡೆ ನಮನ ಅಂತ ಹಿಂಗ ಆಗ್ಬಿಡ್ತದೆ, ಮತ್ತೆ ಅದಕ್ಕೆ ಯಾವಾಗಲೂ ಆಶೀರ್ವಚನ ಅಂದ್ರೆ ಶಾರ್ಟ್ ಬಟ್ ಸ್ವೀಟ್, ಅದು ಚೆನ್ನಾಗಿರ್ಬೇಕು. ಅದಕ್ಕೆ ಆರ್ಟ್ ಈಸ್ ಲಾಂಗ್ ಬಟ್ ಟೈಮ್ ಈಸ್ ಶಾರ್ಟ್. ಹೇಳುವ ಕಲೆ ವಿಷಯ ಎಷ್ಟೇ ಇದ್ರೂ ಕೂಡ ಸಮಯದ ಪ್ರಜ್ಞೆನೂ ಕೂಡ ಇರಬೇಕು. ನಾವೆಲ್ಲ ಜಾಗ ನೋಡಿ ರಾಗ ಹಾಕ್ಬೇಕು. ಅದನ್ನ ಬಿಟ್ಟು ನಾನು ತಿಳ್ಕೊಂಡ ಹಾರಿದ್ವು ಅಂದ್ರೆ ಕಲಿ ಮ್ಯಾಗ ಬಿದ್ದು ಅಂದ್ರೆ, ಮಣ್ಣಿನ ಮ್ಯಾಗ ಬಿದ್ದು ಅಂದ್ರೆ ಮೈ ಕೆಲ್ತೈತಿ. ಅದಕ್ಕೆ ಜಾಗ ನೋಡಿ ರಾಗ ಹಾಕ್ಬೇಕು, ಸಮಯ ನೋಡಿ ನಾವು ಮಾತಾಡ್ಬೇಕು. ಕೆಲವ್ರು ಬಹಳಷ್ಟು ಜನ ಅವ್ರಿಗೇನಂತಂದು ಲಿಸ್ಟ್ ಮಾಡ್ಕೊಂಡ್ ಬಂದಿರ್ತಾರ, ಮುಗಿ ತನಕ ನೀವು ಬೇಕಾದ ಮೈ ಕಸ್ಕೊಂಡ್ರು ಅಂಗಿ ಕಸ್ಕೊಂಡ್ರು ಬಿಡುದಿಲ್ಲ, ಅವರು ಕಳೆದು ಅಂಗಿ ಕಸ್ಕೊಂಡ್ರು ಬಿಡುದಿಲ್ಲ ಅಂತವ್ ಇರ್ತಾವಲ್ಲ. ಅದಕ್ಕೆ ಅದು ಮುಖ್ಯ ಅಲ್ಲ, ನಮ್ಗೆ ಸಮಯ ಪ್ರಜ್ಞೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹಿಂಗ ಒಬ್ರು ಭಾಷಣಕಾರ ಕರೆಸಿದ್ರು, ಒಂದು ಫೀಲ್ಡ್ ಅಂದ್ರೆ ಒಂದು 45 ನಿಮಿಷ ಮಾತಾಡೋದಲ್ಲ, ಮಾತಾಡಕತ್ತಿದ್ರು, ಸಮಯ ಆಗಿತ್ತು. ಅದನ್ನ ಮೀರಿ ಮಾತಾಡಕತ್ತಿದ್ರು. ಅದ ಸಭಾದಾಗ ಒಬ್ರು ಇದ್ರು, ಅವ್ರು ಏನ್ ಮಾಡಿದ್ರು, ತಮ್ಮ ಸೊಂಟದಾಗ ಒಂದು ಪಿಸ್ತೂಲ್ ಹಿಡ್ಕೊಂಡು ಇವನ್ ಕಡೆ ತೋರಿಸಿದ್ರು. ಅವ ಅಂದ, ಇವ್ರು ಭಾಷಣ ಮಾಡೋರು ಹೆದರಕತ್ತಿದ್ರು, ಯಪ್ಪ ನನಗೆ ಹಾಕ್ತಾನಂತ. ಏನಿಲ್ಲ, ನೀವು ಬಿಗಿರಿ, ನೀವು ಭಾಷಣ ಬಿಗಿರಿ, ನಿಮ್ಮನೇನು ತಂದನಲ್ಲ ಸಣ್ಣ ಜಗೆಲ್ಲ ಹುಡ್ಕ್ಯಾಡಕತ್ತಿದ್ರು, ನಿಮ್ಮ ತಂದವೆಲ್ಲ ಅವ್ರಿಗೆ ಹಾಕ್ತಾನೆ ಅಂದ್ರಂತ. ಅದಕ್ಕೆ 4 ಆಣೆ ಕೊಟ್ಟು ಹಚ್ಚುದ, ಕೊನೆಗೆ 8 ಆಣೆ ಕೊಟ್ಟು ಬಿಡಿಸೋದ ಪರಿಸ್ಥಿತಿ ಬರಬಾರ್ದು. ಅಂತೂ ನೀವೆಲ್ಲ ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಾತನಾಡಿದ್ರೆ. ಜೊತೆಗೆ ಈ ಆಶ್ರಯ ಕಾಲೋನಿ ಏನಿದೆಯಲ್ಲ, ಇದು ಆದಿವಾಸಿ ಕಾಲೋನಿ, ನೀವೆಲ್ಲ ಬಹಳಷ್ಟು ಶೋಷಿತ ವರ್ಗದವರು. ಭೂಮಿ ಇಲ್ಲ, ಏನೋ ಒಂದು ಕಲೆಯನ್ನು ಕೊಟ್ಟಿದ್ದಾರೆ, ಆಮೇಲೆ ಬೇರೆ ಬೇರೆ ರೀತಿ ಒಳಗೆ ನೀವೆಲ್ಲ ಬದುಕ್ತೀರಿ. ನಿಮ್ಗೆ ಅದಕ್ಕಿಂತ ಹೆಚ್ಚು ಸಂಸ್ಕಾರವಂತರಾಗಬೇಕು ನೀವೆಲ್ಲ. ಅದಕ್ಕಾಗಿನೇ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಆಶೀರ್ವಾದ ಅಥವಾ ನಾವು ಹೆಚ್ಚು ಪ್ರೋತ್ಸಾಹ ಮಾಡಿ ಅವ್ರು ತುಂಬ್ತಾ ಇದ್ದೇವೆ. ಅಜ್ಜಯ್ಯನರಿ, ಸಣ್ಣ ಅಜ್ಜಯ್ಯನರಿ. ಯಾಕಂದ್ರೆ ಈ ಪೀಳಿಗೆಗಿರೋರು ಭಾಳ ಕಡಿಮೆ. ನೀವು ಬಹಳಷ್ಟು ಅನಾಚಾರಗಳು, ಅವೇತನ ಇವನ್ನೆಲ್ಲ ಮಾಡೋದನ್ನು ಜನ ನಿಮ್ಮನ್ನ ಮತ್ತೊಂದಿಷ್ಟು ಹೇಟ್ ಮಾಡ್ತಾರೆ, ಅಂತ ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ನಮ್ಮ ಗೋಪಾಲರು ಅದಾರ ನೋಡ್ರಿ, ಅವ್ರು ಎಲ್ಲ ಕಡೆಯಿಂದ ನಾನು ಬಹಳಷ್ಟು ಭಾಗವಹಿಸಿದ್ದೇನೆ, ನಾನು ನೋಡಿದರೆ ಇಲ್ಲ ಕಾಣ್ತೈತಿ, ಅವ್ರು ಇದ್ದೇ ಇದಾರ. ಮತ್ತೆ ಹಂಗ ಚೊಕ್ಕ ಚಿನ್ನ ಆಗ್ಬೇಕು ನೀವೆಲ್ಲ, ಅವಾಗನ ಸಮಾಜ ಅಪ್ಕೋದು. ನಮ್ಮ ಗುಂಡುಗತ್ತಿ ಕೊಟ್ರಪ್ಪನವರು ಆಗಿನ ಕಾಲದೊಳಗೆ ಒಂದು ಸಂಸ್ಥೆ ತೆಗೆದರು. ಅವರು ಎಷ್ಟು ವಿಚಿತ್ರ ಅಂದ್ರೆ, ಅವ್ರು ಶಾಲೆ ಕಳಿಸ್ಬೇಡ್ರಿ ಯಾರನ್ನು, ಯಾಕಂದ್ರೆ ಅವರು ಎಸ್ಸಿ ಅವ್ರೇನು ಮುಟ್ಟಿಸುವಂತ ಅನ್ನುವ ಪರಿಸ್ಥಿತಿ ಒಳಗೆ ಸ್ಕೂಲ್ ತೆಗೆದು ಆ ಭಾಗದೊಳಗೆ ನೋಡ್ರಿ ನಮ್ಮ ಅಜ್ಜವರು ಅಲ್ಲಿ ಶಾಲೆಯಲ್ಲಿ ಓದ್ಯಾರ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಅವನ ದೊಡ್ಡ ಶಕ್ತಿ ಏನನ್ನೋದು ಅರ್ಥ ಮಾಡ್ಕೊಳ್ರಿ ನೀವು. ಅದಕ್ಕೆ ಅಲ್ಲಿ ಜಾತಿ ಭೇದ ಮಾಡಲಿಲ್ಲ, ಅವರು ಎಲ್ಲರೂ ಪ್ರೀತಿಯಿಂದ ಕಂಡಿರ್ತಕ್ಕಂಥ. ಅದಕ್ಕೆ ಹೇಳಿದೆ ನಾನು, ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ. ಇವುಗಳು ನಮಗೆ ಮುಖ್ಯ ಆಗ್ಬೇಕೇ ವಿನಃ ಶ್ರೀಮಂತರಿದ್ದವರು ಊರಿಗೆ ಬೆಂಕಿ ಹಚ್ಚುವಂತ ಅಡ್ಡಾಡಿದ್ರೆ ಮತ್ತೊಬ್ಬರಿಗೆ ಕೈ ಮುಗಿತೇವೆ ನಾವು. ಯಾಕಂತಂದ್ರೆ ಅದೇನಂತಾರಲ್ಲ,